ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ. ಎಷ್ಟು ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಅಂದರೆ ಆಲ್ಮೋಸ್ಟ್ ಇಯರ್ ಆಗ್ತಾ ಬಂತು. ಅಕ್ಟೋಬರ್ಗೆ 1 ಇಯರ್ ಆಗುತ್ತೆ ಅನಿಸುತ್ತೆ. ಅಕ್ಟೋಬರ್ ಲಾಸ್ಟ್ ನೋ 2 ವರ್ಷ ಅಂತ ನನ್ನ ತಮ್ಮ ಹೇಳ್ತಿದ್ದಾನೆ. 2 ವರ್ಷ ಅಲ್ಲ, 2024ರಲ್ಲಿ ನಾನು ಅಕ್ಟೋಬರಲ್ಲಿ ವೀಡಿಯೋ ಮಾಡಿದ್ದೆ. ಅದಾದಮೇಲೆ ನಾನು ವೀಡಿಯೋ ಮಾಡಲಿಲ್ಲ. ಕಾರಣಾಂತರಗಳಿಂದ. ಆ ಕಾರಣ ಏನು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಏನು ಅಂದರೆ ತುಂಬ ನನ್ನ ಲೈಫಲ್ಲಿ ಮೇಜರ್ ಟರ್ನಿಂಗ್ ಸಿಕ್ಕಿದೆ. ಅಂದರೆ ನಾನೊಂದು ಮುಂದಕ್ಕೆ ಹೋಗಿದ್ದೀನಿ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ತುಂಬ ಟೈಮ್ ಕೊಡಬೇಕಾಯಿತು. ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ನನ್ನ ಮಗಳು ಇದ್ದಾಳೆ, ಅವಳಿಗೂ ತೋರಿಸ್ಬೇಕು ಅಂತ ಹೇಳ್ತಿದ್ದಾಳೆ. ಇವಳು ನನ್ನ ಮಗಳು. ನೀವೆಲ್ಲ ನಾನು ವೀಡಿಯೋದಲ್ಲಿ ನೋಡಿ, ಅವಳು ತುಂಬ ಚಿಕ್ಕ ಪಾಪು ಇದ್ಲ. ಈಗ ನೋಡಿ ಎಷ್ಟು ದೊಡ್ಡೊಳಾಗ್ಬಿಟ್ಟಿದ್ದಾಳೆ ಅಲ್ಲ. ಹಾಯ್ ಮಾಡಮ್ಮ. ಹಾಯ್. ಬಾ ಕುತ್ಕೋ ಮೇಲೆ. ಅಲ್ಲೇ ನಾನು ನಿಮ್ಗೇನೋ ಹೇಳಬೇಕು ಅಂತಿದ್ನಲ್ಲ. ಏನು ಅಂತಂದರೆ, ನಮ್ಮ ಲಲಿತಾಶ್ರೀಗೆ ತಮ್ಮ ಬಂದಿದ್ದಾನೆ ಅಲ್ವ ಬಂಗಾರ? ಪಾಪ ಬಂದಿದ್ದೀರಾ? ಏನು ಮಾಡ್ತಾನೆ ಪಾಪ? ಪಾಪ ಏನು ಮಾಡ್ತಿದ್ದಾನೆ? ಎಲ್ಲಿದ್ದಾನೆ? ಅಲ್ಲಿದ್ದಾನಾ? ಪಾಪ ನಿದ್ದೆ ಮಾಡ್ತಾ ಇದ್ದಾನೆ. ಹೌದು ಫ್ರೆಂಡ್ಸ್, ಅಕ್ಟೋಬರಲ್ಲಿ ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋದು ಸ್ಟಾಪ್ ಮಾಡಿದ್ನಲ್ಲ. ಯಾಕಂದರೆ ನವಂಬರಲ್ಲಿ ನಾನು ಆಲ್ಮೋಸ್ಟ್ ಕನ್ಸೀವ್ ಆಗಿದ್ದೆ ಅನಿಸುತ್ತೆ. ಎಸ್, ಅಂದರೆ ನನಗೆ ಗೊತ್ತಾಗ್ಬಿಟ್ಟಿತ್ತು. ಆಮೇಲೆ ನಾನು ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಕೊಡಬೇಕು ಅಂತಿದ್ದೆ. ಯಾಕಂದರೆ ಪಾಪದ ಬಗ್ಗೆನೇ ನಾನು ವೀಡಿಯೋ ಎಲ್ಲ ಮಾಡಿಕೊಂಡು ನಾನು ಎಲ್ಲೂ ಅದೆಲ್ಲ ಪೋಸ್ಟ್ ಮಾಡೋದೆಲ್ಲ ಮಾಡಿಲ್ಲ. ಬಿಕಾಸ್ ಇಟ್ ಈಸ್ ಅ ಪ್ರೀಷಿಯಸ್ ಪ್ರೆಗ್ನೆನ್ಸಿ ಫಾರ್ ಮೀ. ಬಿಕಾಸ್ ಆಫ್ಟರ್ 6 years I conceived. So I just want to focus on my pregnancy journey. So I did not want to reveal it to anyone. I wanted to reveal it after this delivery. So ಎಲ್ಲೂ ಹೇಳಿಲ್ಲ. ಈಗ ಹೇಳಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ಮತ್ತು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಪ್ಲೀಸ್ ಬ್ಲೆಸ್ಸಸ್. ಆಮೇಲೆ ಇದೇ ಥರ ನನ್ನ ಪಾಪದು ಬಾಣಂತನ ಅಂತ ನಾನು ಇನ್ನೂ ಸ್ಪೆಷಲಾಗಿ ಕೇರ್ ತೊಗೊಳ್ತಾ ಇಲ್ಲ. ಬಟ್ ನನಗೆ ಗೊತ್ತಿರೋಂಥದ್ದು ಏನಾದರೂ ಇದ್ದರೆ ಹೇಳ್ತೀನಿ. ಆಮೇಲೆ ನಾನು ಇನ್ಮೇಲೆ ವೀಡಿಯೋ ಏನೇನು ಮಾಡ್ತೀನಿ ಎಲ್ಲ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸುಮ್ಮನೆ ಏನೋ ಒಂದು ವೀಡಿಯೋ ಮಾಡಬೇಕು ಅನ್ನೋದು ಮಾಡಲ್ಲ. ಯಾಕಂದರೆ ಇವಾಗ ಒಂದು ಕಲ್ತ್ಕೊಳ್ಳೋ ಜರ್ನಿ ನನಗೂ ನನ್ನ ಪಾಪು ಇಬ್ಬರಿಗೂ. ಸೊ ನನಗೆ ಏನೇನು ಗೊತ್ತಿದೆಯೋ ಅದು ನಾನು ಶೇರ್ ಮಾಡ್ತಿರ್ತೀನಿ. ಆಮೇಲೆ ನನ್ನ ಪ್ರೆಗ್ನೆನ್ಸಿಲಿ ನಾನು ಏನೇನೆಲ್ಲ ಫೇಸ್ ಮಾಡಿದೆ, ಆ್ಯಂಡ್ ನನಗೆ ಏನೇನು ಸಿಮ್ಟಮ್ಸ್ ಇತ್ತು, ಏನೇನು ನಿಮಗೆಲ್ಲ ಡೌಟ್ಸ್ ಇದೆಯಾ ಏನಾದರೂ ಕಮೆಂಟ್ಸ್ ಹಾಕಿ. ಸೊ ನಾನು ನಿಮ್ಗೆ ಅದನ್ನು ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ. ಅದೇ ವೀಡಿಯೋ ಮಾಡೋಣ. ಸೊ ದಟ್ ನನಗೂ ಕಂಟೆಂಟ್ ಸಿಗುತ್ತೆ, ನೀವು ನನ್ನ ವೀಡಿಯೋಸ್ ನೋಡ್ಬೋದು. ಆಮೇಲೆ ಹೀಗೆ ಕನೆಕ್ಟ್ ಆಗಿರೋಣ ಯೂಟ್ಯೂಬಲ್ಲಿ. ಆಮೇಲೆ ನನ್ನ ಪಾಪು ಹುಟ್ಟಿದ್ದು ಜುಲೈ 2ಗೆ. ಇವತ್ತು ಜುಲೈ 30th. ಸೊ ಆಲ್ಮೋಸ್ಟ್ 1 month ಆಗ್ತಾ ಬಂತು. ಫುಲ್ ಬೋರ್ ಆಗ್ತಿದೆ. ಯಾಕಂದರೆ ನಾನೆಲ್ಲೂ ಆಚೆ ಹೋಗ್ತಾ ಇಲ್ಲ. ಹೋಗಿದ್ದೆ 1-2 ಸಲ ಡಾಕ್ಟರ್ ಶಾಪ್ಗೆ ಪಾಪನ ತೊಗೊಂಡು. ಆಮೇಲೆ ಎಲ್ಲೂ ತಿರ್ಗಾಡಕ್ಕೆ ಹೋಗಲ್ಲ. ಅದೇ ಬೋರು. ಏನು ಟಿ ವಿ ನೋಡಬೇಕು, ಮೊಬೈಲ್ ನೋಡಬೇಕು. ಇವಾಗ ನನಗೆ ವರ್ಕು ಇಲ್ಲಲ್ಲ, ಮೆಟರ್ನಿಟಿ ಲೀವಲ್ಲಿದ್ದೀನಿ. ಏನಾದರೂ ಒಂದು ಮಾಡಬೇಕಲ್ಲ, ಹಾಗಾಗಿ ಯೂಟ್ಯೂಬ್ ವೀಡಿಯೋ ಮಾಡೋಣ. ಆಮೇಲೆ ಅದು ನನಗೆ ಇಷ್ಟ, ಹೌದು, ಅದಕ್ಕೆ. ಬಟ್ ಏನು ಅಂತಂದರೆ ನಾನು ಮನೇಲೇ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡಿಕೊಂಡು ವೀಡಿಯೋ ಮಾಡೋದಕ್ಕಿಂತ ನನಗೆ ಈ ಪ್ಲೇಸಸ್ನೆಲ್ಲ ತೋರಿಸ್ಕೊಂಡು ನಾನು ಎಂಜಾಯ್ ಮಾಡ್ಕೊಂಡು ವೀಡಿಯೋ ಮಾಡೋದೇ ಇಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಅಟ್ಲೀಸ್ಟ್ ಈ ಥರ ಮಾಡಿ ಒಂಚೂರು ನನ್ನ ಬೋರ್ಡಮ್ನ ನಾನು ದೂರ ಮಾಡ್ಕೋಬೋದು. ಆಮೇಲೆ ಪಾಪು ಮಲ್ಕೊಂಡಿದ್ದಾನೆ. ಹಾಗಾಗಿ ನನಗೆ ಇವಾಗ ಮಾಡೋಕ್ಕೆ ಟೈಮ್ ಸಿಕ್ಕಿದೆ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡಬೇಕು ಅಂತ ಎಷ್ಟು ದಿನದಿಂದ ಅಂದ್ಕೊಂಡಿದ್ದೆ. ನನಗೆ ನಿಜವಾಗ್ಲೂ ಪ್ರೆಗ್ನೆಂಟ್ ಆದಮೇಲೆ ಎಲ್ಲದನ್ನು ತೋರಿಸ್ಬೇಕಂತ ಇಷ್ಟ ಆಯಿತು. ಬಟ್ ಇವಾಗಲೇ ಬೇಡವಾ, ವೀಡಿಯೋ ಮಾಡಿ ಇಟ್ಕೊಂಡಿರೋಣ. ಆಮೇಲೆ ಅದನ್ನು ರಿವೀಲ್ ಮಾಡಬೇಕಾದ್ರೆ ಎಲ್ಲ ನಾನು ಪೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ವೀಡಿಯೋ ಮಾಡೋಕ್ಕೂ ಅವಾಗ ಮನಸ್ಸಿರಲಿಲ್ಲ. ಬಟ್ ಅಂದ್ಕೊಂಡಿದ್ದೆ, ಬಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಸೋಂಬೇರಿತನ. ಆಮೇಲೆ ಹೋಗಲಿ, ನಾನು ಇವಾಗ ಅದನ್ನು ನಿಮ್ಗೊಂಥರ ಕತೆ ಥರ ಹೇಳ್ತಾ ಹೋಗ್ತೀನಿ. ಅವಾಗ ನನ್ನ ವೀಡಿಯೋನ ಸಿಗುತ್ತೆ. ಆಮೇಲೆ ಏನಂತಂದರೆ, ಪಾಪು ಹುಟ್ಟಿದ್ನ ಇವಾಗ ಪಾಪು ಮಲ್ಕೊಂಡಿದ್ದಾನೆ. ಹಾಗಾಗಿ ನಾನು ವೀಡಿಯೋ ಮಾಡ್ತಿದ್ದೀನಿ. ಪಾಪು ಹುಟ್ಟಿದ 2ನೇ ತಾರೀಕು. ಅದಾದಮೇಲೆ ಒಂದು 11 ದಿನಕ್ಕೆ ಬ್ರಾಹ್ಮಣರೆಲ್ಲ ಬಂದರು. ಅಂದರೆ ಪೂಜಾರಿ ಅವ್ರು ಬಂದು ಮನೆಯೆಲ್ಲ ಇದು ಏನಂತಾರೆ ಗಂಜಲ ಹಾಕಿ ಎಲ್ಲ ಶುದ್ಧ ಮಾಡಿದರು. ಆಮೇಲೆ 11 ದಿನ ಆದಮೇಲೆ ಒಂದ್ಸಲಿ ಪಾಪುಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ವಿ. ಪಾಪು ಹತ್ರ ಒಂಚೂರು ಹೊಕ್ಕಳು ಬಳ್ಳಿ ಹತ್ರ ಕೆಂಪಾಗಿತ್ತು ಅಂತ. ಆಮೇಲೆ ಮತ್ತೆ ಶೀತ ಕಫ ಅಂತ ಮತ್ತೊಂದು ಸಲ ಹೋಗಿದ್ವಿ. ಅಷ್ಟೇ, 2 ಟೈಮ್ ಹೊರಗಡೆ ಹೋಗಿ ಬಂದಿತ್ತು. ಆಮೇಲೆ ನೋಡಿ, ಇವಳು ದೊಡ್ಡ ವ್ಲಾಗರ್ ಆಗ್ತಾಳಂತೆ ಅಲ್ವಮ್ಮ? ವ್ಲಾಗರ್ ಆಗ್ತೀಯಾ?
ನನ್ನ ಇದು ಸೀಮಂತ ಟೈಮಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದನ್ನೆಲ್ಲ ವ್ಲಾಗ್ ಮಾಡಬೇಕಾಗಿತ್ತು. ಆಮೇಲೆ ನಂಗೆ ಡೆಲಿವರಿ ವ್ಲಾಗ್ ಮಾಡಬೇಕಂತ ತುಂಬ ಆಸೆ ಇತ್ತು. ನಾನು ಸುಮಾರು ಯೂಟ್ಯೂಬ್ ವೀಡಿಯೋದಲ್ಲಿ ಡೆಲಿವರಿ ವ್ಲಾಗ್ನ ನೋಡಿದ್ದೀನಿ. ನಾನು ಹೇಳಿಟ್ಟಿದ್ದೆ ಆ್ಯಕ್ಚುಲಿ ಎಲ್ರಿಗೂ ವ್ಲಾಗ್ ಮಾಡಿರಿ ಅಂತ. ಅವರು ಖುಷಿ ಮಾಡಲಿಲ್ಲ, ನನಗೂ ಹೇಳೋದು ಮರ್ತೋಯ್ತು. ಆಮೇಲೆ ಅವತ್ತು ಮೊಬೈಲ್ ಕೊಟ್ಬಿಟ್ಟು ಮಾಡಿ ಅಂತ ಹೇಳೋದು ಮರ್ತೋಯ್ತು. ಹೋಗ್ಲಿ ಬಿಡಿ, ಅದನ್ನು ಹೆಂಗಿತ್ತು ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಬಾಯಲ್ಲೇ, ನೀವು ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೋಗಿ ಅಷ್ಟೇ. ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ನಾಳೆಯಿಂದ ನಿಮಗೆ ಇನ್ನೂ ಏನೇನಾಯಿತು ಅಂತ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಒಂದೊಂದೇ ಪೋರ್ಷನ್ನು ಎಲ್ಲ ಮಾಡ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ಹಾಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ, ಏನಾದರೂ ನಿಮ್ಗೆ ಯೂಸ್ ಆಗೋಂಥದ್ದು. ಸೊ ಈ ಸ್ವಲ್ಪ ಒಂದು 3 ಮಂತ್ಸ್ ಈ ಥರನೇ ಮನೆಯಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತೀನಿ. ಎಲ್ಲರೂ ಆಚೆ ಹೋದರೆ ಐ ವಿಲ್ ಮೇಕ್ ಶೋರ್ ಟು ಅಪ್ಲೋಡ್ ಇಟ್ ಆಲ್ಸೋ. ಆ್ಯಂಡ್ ಎಸ್, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಕಿಸ್ ಕೊಡು, ಕೊಡು.